ನಿಮ್ ಮಗುವಿನ ವಯಸ್ಸಿನ ಪ್ರಕಾರ ಬೆಳವಣಿಗೆ ಆಗ್ತಾ ಇದೆಯಾ? ಇದು ಗೊತ್ತಿಲ್ಲ ಅಂತಂದ್ರೆ ಹಲವಾರು ಅಮ್ಮಂದಿರಿಗೇನೆ ಅನಗತ್ಯವಾದ ಭಯ ಆಗೋದು ಸಾಮಾನ್ಯ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ ಮಗುವಿನ ವಯಸ್ಸಿನ ಪ್ರಕಾರ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೇಕು, ಯಾವೆಲ್ಲ ಮೈಲ್ ಸ್ಟೋನ್ಸ್ ಅಚೀವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಹಲವಾರು ಅಮ್ಮಂದಿರಿಗೆ ತುಂಬಾ ಅಂದ್ರೆ ತುಂಬಾ ಉಪಯುಕ್ತ ಆಗುತ್ತೆ ಅನ್ಕೊಂತೀನಿ. ಸೊ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಬಂದ್ಬಿಟ್ಟು ನಿಮ್ ಮಗು ಏನಾದ್ರೂ 1 ತಿಂಗಳವರೆಗೂ ಇತ್ತು ಅಂತಂದ್ರೆ ಈ ಸಮಯದಲ್ಲಿ ನಿಮ್ ಮಗು ತುಂಬಾ ಅಂದ್ರೆ ತುಂಬಾ ನಿದ್ದೆ ಮಾಡ್ತಿರುತ್ತೆ. ತುಂಬಾ ಜಾಸ್ತಿ ಮಲಮೂತ್ರ ವಿಸರ್ಜನೆ ಮಾಡ್ತಿರುತ್ತೆ. ಅದು ಸ್ಪೆಷಲಿ ಪಾಟಿ ದಿನಕ್ಕೊಂದ್ 4-5 ಬಾರಿ ಆದ್ರೂ ಮಾಡ್ತಿರುತ್ತೆ. ಮತ್ತೆ ಈ ದಿನಕ್ಕೆ 8ರಿಂದ 12 ಬಾರಿ ಹಾಲು ಕುಡಿತಿರುತ್ತೆ. ತುಂಬಾ ಜಾಸ್ತಿ ನಿದ್ದೆ ಅಂತಂದ್ರೆ 16ರಿಂದ 18 ಗಂಟೆಗಳ ಕಾಲ, ಕೆಲವೊಂದ್ ಮಗು ಅಂತೂ 20 ಗಂಟೆಗಳ ಕಾಲ ಆದ್ರೂ ನಿದ್ದೆ ಮಾಡ್ತಿರ್ತಾವೆ. ಏನಪ್ಪಾ ನಮ್ ಮಗು ತುಂಬಾ ಅಂದ್ರೆ ತುಂಬಾ ನಿದ್ದೆ ಮಾಡ್ತಿದೆ ಅನ್ಕೊಂಡು ಭಯ ಪಡಕ್ ಹೋಗ್ಬೇಡಿ. ಇದೊಂದು ಸಾಮಾನ್ಯ ಅಂತಾನೆ ಹೇಳ್ಬೋದು. ಕೈ ಕಾಲ್ ಮೂವ್ಮೆಂಟ್ ಅಲ್ಲೂ ಕೂಡ ಅಷ್ಟೊಂದ್ ಇರೋದಿಲ್ಲ. ಸುಮ್ನೆ ಸ್ವಲ್ಪ ಕಾಲದು ಎಲ್ಲ ಅಳ್ಳಾಡ್ಸೋದು ಅದಷ್ಟೇ ಆಗ್ತಿರುತ್ತೆ. ವೇಟ್ ಅಲ್ಲಿ ಕೂಡ ಸ್ಲೋ ಇನ್ಕ್ರೀಸ್ ಆಗ್ತಿರುತ್ತೆ. ಸಡನ್ ಆಗಿ ಏನಿಲ್ಲ. ಈ ತಿಂಗಳು ಮುಗಿಯಷ್ಟಿಗೇನೆ ಒಂದು 400ರಿಂದ 500 ಗ್ರಾಮ್ ವರೆಗೂ ಮಾತ್ರ ಇನ್ಕ್ರೀಸ್ ಆಗ್ತಿರುತ್ತೆ. ಆದ್ರೆ ಒಟ್ಟಿನಲ್ಲಿ ಇನ್ಕ್ರೀಸ್ ಆಗ್ತಿರ್ಬೇಕು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 2ರಿಂದ 3 ತಿಂಗಳಲ್ಲಿ ನಿಮ್ ಮಗು ಇವಾಗ ಒಂಚೂರು ಚುರುಕಾಗಕ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಸೌಂಡ್ಗೆಲ್ಲ ರಿಯಾಕ್ಟ್ ಮಾಡ್ತಿರುತ್ತೆ. ಅಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡ್ತಿರುತ್ತೆ. ನೀವೇನಾದ್ರೂ ಟಚ್ ಮಾಡಿದ್ರಿ, ನೀವೇನಾದ್ರೂ ಒಂದ್ ಸ್ವಲ್ಪ ಅದಕ್ ಚೂಟಿದಂಗೆ ಅದೆಲ್ಲ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಅಳೋದಾಯ್ತು, ಅದಕ್ಕೆ ರಿಯಾಕ್ಷನ್ ಕೊಡೋದ್ ಮಾಡ್ತಿರುತ್ತೆ. ಏನಾದ್ರೂ ಶಬ್ದ ಆಯ್ತು, ಸಡನ್ ಆಗಿ ಏನೋ ಅದ್ರ ಬಾಜು ಒಂದು ವಸ್ತು ಅದೆಲ್ಲ ಬಿತ್ತು ಅಂತಂದ್ರೆ ಆ ಕಡೆ ತಿರುಗಿ ನೋಡೋದಾಯ್ತು, ಇಲ್ಲ ಯಾರೋ ಕೂಗಿದ್ರು ಅಂತಂತಂದ್ರೆ, ಏನೋ ಕ್ಲಾಪ್ ಅದೆಲ್ಲ ಮಾಡಿದ್ರು ಅಂತಂದ್ರೆ, ಅಂದ್ರೆ ಈ ರೀತಿ ಸೌಂಡಿಗೆ ಆಯ್ತು, ಟಚ್ಗೆ ಆಯ್ತು, ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಕ್ ಸ್ಟಾರ್ಟ್ ಮಾಡಿರುತ್ತೆ. ಇವಾಗ ನಿಮ್ ಮಗು ಸ್ವಲ್ಪ ಸ್ವಲ್ಪ ನಗಕ್ ಕೂಡ ಸ್ಟಾರ್ಟ್ ಮಾಡಿರುತ್ತೆ. ಅಂದ್ರೆ ತುಂಬಾ ಜಾಸ್ತಿ ಪ್ರತಿಯೊಂದಕ್ಕೂ ನಗ್ಬೇಕು ಅನ್ಕೊಂಡು ಅಷ್ಟೊಂದು ಗೊತ್ತಾಗ್ತಿರಲ್ಲ. ಅದೊಂಚೂರು ನಗಕ್ ಸ್ಟಾರ್ಟ್ ಮಾಡಿರುತ್ತೆ. ತೂಕದಲ್ಲಿ ಕೂಡ ಮುಂಚೆಗಿಂತ ಒಂಚೂರು ವೇರಿಯೇಷನ್ ಆಗಿರುತ್ತೆ. ಅಂದ್ರೆ ಹೆಚ್ಚಾಗ್ತಿರುತ್ತೆ. ಮುಂಚೆ ಸ್ಲೋ ಆಗಿ ಹೆಚ್ಚಾಗ್ತಿತ್ತು. ಇವಾಗ ಒಂಚೂರು ಅದ್ರಗಿಂತ ಒಂದ್ 200 ಗ್ರಾಮು 300 ಗ್ರಾಮ್ ಅದ್ರಗಿಂತ ಹೆಚ್ಚಿನ ರೀತಿಯಲ್ಲಿ ನಿರಂತರವಾಗಿ ಹೆಚ್ಚಾಗ್ತಾ ಇರುತ್ತೆ. ಇಫ್ ನೀವೇನಾದ್ರೂ ನಿಮ್ ಮಗುಗ್ ತೇಗ್ಸಕ್ ಅನ್ಕೊಂಡು ಈ ಶೋಲ್ಡರ್ ಮೇಲೆ ಏನಾದ್ರೂ ಹಾಕೊಂಡ್ರಿ ಅಂತಂತಂದ್ರೆ, ನೀವು ಕೈ ಬಿಟ್ರು ಕೂಡ ಒಂಚೂರು ತಲೆ ಎತ್ತೋಕ್ ಟ್ರೈ ಮಾಡ್ತಿರುತ್ತೆ. ಕೈ ಕಾಲುಗಳ ಮೂವ್ಮೆಂಟ್ ಅಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 4ರಿಂದ 5 ತಿಂಗಳ ಮಗು ಇವಾಗ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರುತ್ತೆ. ಕೆಲವೊಂದ್ ಮಗು ಹೊಟ್ಟೆ ಮೇಲೆ ತಾವೇ ಉರುಳೋದಾಯ್ತು. ಇನ್ನು ಕೆಲವೊಂದ್ ಮಕ್ಕಳು ಉಳುತ್ತಿದ್ದಿಲ್ಲ ಅಂತಂದ್ರು ಕೂಡ ನೀವೇನಾದ್ರೂ ಹೊಟ್ಟೆ ಮೇಲೆ ಹಾಕಿದ್ರಿ ಅಂತಂದ್ರೆ ಕತ್ತೆತ್ತಿ ಸುತ್ತ ಎಲ್ಲಾ ಕಡೆ ನೋಡೋದು, ಈ ರೀತಿ ಮಾಡ್ತಿರುತ್ತೆ. ಕೈ ಕಾಲುಗಳ ಮೂವ್ಮೆಂಟ್ ಅಲ್ಲಿ ಮುಂಚೆಗಿಂತ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನೀವೇನಾದ್ರೂ ಆಟಿಕೆ ಸಾಮಾನು ಅದನ್ನೆಲ್ಲ ಕೊಟ್ರಿ ಅಂತಂದ್ರೆ ಅದ್ರ ಜೊತೆ ಆಟ ಆಡೋದಾಯ್ತು, ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಳ್ಳೋದು, ಅದನ್ನ ಆ ಮೂಮೆಂಟ್ ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ಇವಾಗ ನಗ್ಸಿದ್ರಿ ಅಂತಂದ್ರೆ ತುಂಬಾ ಜೋರಾಗಿ ನಗೋದು, ಮತ್ತೆ ಫೇಸ್ ರೆಕಗ್ನೈಸೇಷನ್ ಕೂಡ ಆಲ್ಮೋಸ್ಟ್ ಆಗಿರುತ್ತೆ. ಮನೆಯವ್ರದೆಲ್ಲ ಫೇಸ್ ರೆಕಗ್ನೈಸ್ ಮಾಡ್ತಿರುತ್ತೆ. ಅಪ್ಪ ಅಮ್ಮನ ಸೌಂಡ್ ಕೂಡ ರೆಕಗ್ನೈಸ್ ಮಾಡ್ತಿರುತ್ತೆ. ಆಲ್ಮೋಸ್ಟ್ ಇವಾಗ ಮಗುವಿನ ಕತ್ತು ಕಂಪ್ಲೀಟ್ ಆಗಿ ನಿಂತ್ಕೊಂಡಿರುತ್ತೆ. ಈ ಸಮಯಕ್ಕೆ ನಿಮ್ ಮಗುವಿನ ತೂಕ ಬಂದ್ಬಿಟ್ಟು ಹುಟ್ಟಿದ ತೂಕಕ್ಕಿಂತ ಡಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಮಗು ಏನಾದ್ರೂ 2.5 kg ಇತ್ತು ಅಂತಂದ್ರೆ ಈ ಸಮಯಕ್ಕೆ ನಿಮ್ ಮಗುವಿನ ತೂಕ ಕಂಪ್ಲೀಟ್ ಆಗಿ 5 kg ಮೇಲ್ಪಟ್ಟನೆ ಆಗಿರುತ್ತೆ. ಇದು ಒಂದು ಆರೋಗ್ಯವಂತ ಮಗುವಿನ ತೂಕ ಅಂತಾನೆ ಹೇಳ್ಬೋದು. ಇನ್ನು ನಿಮ್ ಮಗುವಿಗೆ ನಿಮ್ ಎದೆ ಹಾಲು ಅಷ್ಟೇ ಸಾಕಾಗಿರುತ್ತೆ. ಈ ಸಮಯಕ್ಕೆ ಕೆಲವೊಂದ್ ಬಾರಿ ತುಂಬಾ ಆಕ್ಟಿವ್ ಆಗಿರೋದು ಕಂಡ್ಬಿಟ್ಟು ಕೆಲವೊಬ್ರು ಮಗುಗೆ ಇವಾಗ ಹಾಲು ಸಾಕೋಗುದಿಲ್ಲೇನೋ, ಮೇ ಬಿ ಚೂರು ಗಂಜಿ ಹಚ್ಚೋಣ ಅನ್ಕೊಂಡು ಇವಾಗೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪ್ಲೀಸ್ ಈ ರೀತಿ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು 6 ತಿಂಗಳು. ಎಸ್, ಇದು ಒಂದು ಅತ್ಯಂತ ಮುಖ್ಯವಾದ ಹಂತ ಅಂತಾನೆ ಹೇಳ್ಬೋದು. ಈ ಸಮಯದಿಂದ ನಿಮ್ ಮಗುವಿನ ಮೈಲ್ ಸ್ಟೋನ್ಸ್ ತುಂಬಾ ಅಂದ್ರೆ ತುಂಬಾ ಬೇಗ ಬೇಗ ರೀಚ್ ಆಗಕ್ ಸ್ಟಾರ್ಟ್ ಆಗಿರ್ತವೆ. ಹಾಗೆ ಈ ಸಮಯಕ್ಕೆ ನಿಮ್ ಮಗುವಿಗೆ ಮೇಲಾಹಾರ ಅಗತ್ಯ ಆಗಿರುತ್ತೆ. ಯಾಕಪ್ಪಾ ಅಂತಂದ್ರೆ ಈ ತುಂಬಾ ಮೈಲ್ ಸ್ಟೋನ್ಸ್ಗೆ ತುಂಬಾ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಕ್ ಸ್ಟಾರ್ಟ್ ಆಗಿರ್ತವೆ. ಈ ಸಮಯಕ್ಕೆ ನಿಮ್ ಎದೆ ಹಾಲು ಅಷ್ಟೇ ಅದಕ್ಕೆ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ ಎದೆ ಹಾಲಿನ ಜೊತೆಗೆ ಕಾಂಪ್ಲಿಮೆಂಟರಿ ಫುಡ್ ಆಗಿ ಈ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಸಮಯಕ್ಕೆ ಹಲವಾರು ಮಕ್ಕಳು ಕೂತ್ಕೊಳಕ್ ಸ್ಟಾರ್ಟ್ ಮಾಡ್ತಿರ್ತವೆ, ಹೊಟ್ಟೆಯಲ್ಲಿ ತೇವಳಕ್ ಸ್ಟಾರ್ಟ್ ಮಾಡ್ತಿರ್ತವೆ. ಇಷ್ಟು ದಿನವರೆಗೂ ನಿಮ್ ಮಗುಗ್ ಒಂದ್ ರೂಮ್ ಅಷ್ಟೇ ಸಾಕಾಗ್ತಿತ್ತು. ಇನ್ಮೇಲಿಂದ ನಿಮ್ ಮನೇನೆ ಸಾಕಾಗೋದಿಲ್ಲ. ಅಂದ್ರೆ ಅಷ್ಟೊಂದು ಆಕ್ಟಿವ್ ಆಗಿರುತ್ತೆ ನಿಮ್ ಮಗು. ಕೈಗೆ ಅದೆಲ್ಲ ಏನಾದ್ರು ಆಟಿಕೆ ಸಾಮಾನು ಅದೆಲ್ಲ ಸಿಕ್ತು ಅಂತಂದ್ರೆ, ಇಲ್ಲ ಏನಾದ್ರೂ ವಸ್ತು ಅದೆಲ್ಲ ಕಾಣ್ತು ಅಂತಂದ್ರೆ ಅದನ್ನ ಕಿತ್ಬೇಕನ್ನೋದು, ಅದನ್ನೆಲ್ಲ ಅಂದ್ರೆ ದೂರದಲ್ಲಿ ಇತ್ತು ಅಂತಂದ್ರೆ ಅದನ್ನೆಲ್ಲ ಹೋಗಿ ಹಿಡ್ಕೊಳಕ್ ಟ್ರೈ ಮಾಡೋದಾಯ್ತು. ಅಂದ್ರೆ ಅದಕ್ಕೆ ಹಲವಾರು ಕುತೂಹಲಗಳು ಸ್ಟಾರ್ಟ್ ಆಗಿರ್ತವೆ ಈ ಸಮಯಕ್ಕೆ. ಮತ್ತೆ ಪ್ರತಿಯೊಂದನ್ನು ತಗೊಂಡು ಬಾಯಲ್ಲಿ ಅದೆಲ್ಲ ಇಟ್ಕೊಳ್ಳುವಂತದ್ದು ಕೂಡ ಇವಾಗ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಅದನ್ನ ಟಚ್ ಮುಖಾಂತರ ಮತ್ತೆ ಬಾಯಲ್ಲಿ ಇಟ್ಕೊಂಡು ಅದು ಯಾವ ರೀತಿ ಇದೆ ಅನ್ಕೊಂಡು ತಿಳ್ಕೊಬೇಕನ್ನೋ ಕುತೂಹಲ ಕೂಡ ಇವಾಗ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ. ಸೊ ಹಾಗಾಗಿ ನಿಮ್ ಮಗುವಿನ ಸುತ್ತ ಆಯ್ತು, ನಿಮ್ ಮಗುವಿಗೆ ಸಿಗುವಂತ ಕೊಡುವಂತ ಆಟಿಕೆ ಸಾಮಾನುಗಳಾಯ್ತು, ಎಲ್ಲ ಹೈಜೀನ್ ಸ್ವಚ್ಛತೆ
ಸ್ವಚ್ಛತೆ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಮಗುವಿಗೆ ಕೈಗೆ ನಿಟುಕುವಂತೆ ಯಾವುದೇ ರೀತಿ ಚೂಪಾದ ವಸ್ತುಗಳಾಯ್ತು, ಮಗುವಿಗೆ ತೊಂದರೆ ಮಾಡುವಂತ ವಸ್ತುಗಳಿಂದ ದೂರ ಇಡ್ತಾ ಬನ್ನಿ. ನೆಕ್ಸ್ಟ್ ಬಂದ್ಬಿಟ್ಟು 7ರಿಂದ 9 ತಿಂಗಳು. ಎಸ್, ಇವಾಗ ಆಲ್ಮೋಸ್ಟ್ ಮಕ್ಕಳು ಅಂಬೆಗೆ ಅಲ್ಲೇ ಹೋಗಕ್ ಸ್ಟಾರ್ಟ್ ಮಾಡಿರ್ತಾವೆ. ಅಪ್ಪ ಅಮ್ಮನ ಮತ್ತೆ ಮನೆಯವ್ರು ಎಲ್ಲರನ್ನ ಫೇಸ್ ರೆಕಗ್ನೈಸ್ ಮತ್ತೆ ವಾಯ್ಸ್ ಕೂಡ ರೆಕಗ್ನೈಸ್ ಮಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್, ನಿಮ್ ಮಗುನ ಏನಾದ್ರು ನಿಮ್ ಮಗು ಏನಾದ್ರು ಒಂದ್ ರೂಮ್ ಅಲ್ಲಿ ಇತ್ತು, ನೀವ್ ಇನ್ನೊಂದು ಎಲ್ಲೋ ಬೇರೆ ಕಡೆಯಿಂದ ಮಗುವಿನ ನೇಮ್ ಕೂಗಿದಿರಿ ಅಂತಂದ್ರೆ ಅದಕ್ಕ ನೀವೇ ಕೂಗಿದಿರಿ, ಅಮ್ಮನೇ ಕೂಗಿದಾಳೆ, ಅಪ್ಪನೇ ಕೂಗಿದಾಳ ಅನ್ಕೊಂಡು ಅಷ್ಟೊಂದು ಕಂಪ್ಲೀಟ್ ಆಗಿ ನಿಮ್ ವಾಯ್ಸ್ ದೂರಿಂದ ಕೂಡ ರೆಕಗ್ನೈಸ್ ಮಾಡ್ತಿರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕಲರ್ ಕೂಡ ಕಂಪ್ಲೀಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಿರ್ತಾವೆ. ಆಲ್ಮೋಸ್ಟ್ ನಿಮ್ ಮಗು ಒಂಚೂರು ಅನ್ವೇಷಣೆಗಳು ಕೂಡ ಸ್ಟಾರ್ಟ್ ಮಾಡಿರುತ್ತೆ. ಅಂದ್ರೆ ಅಪ್ಪ, ಅಮ್ಮ, ಬಾ, ತಾ, ಈ ರೀತಿ ಒಂದ್ ಸಣ್ಣ ಪುಟ್ಟ ವರ್ಡ್ಗಳು ಕೂಡ ಅನ್ನೋಕ್ ಸ್ಟಾರ್ಟ್ ಮಾಡಿರುತ್ತೆ. ವೇಟ್ ಅಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಈ ಸಮಯಕ್ಕೆ ಅಂದ್ರೆ ಈ ಮೈಲ್ ಸ್ಟೋನ್ಸ್ ತುಂಬಾ ಜಾಸ್ತಿ, ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಿಮ್ ಮಗುವಿಗೆ ಒಂದು ಒಳ್ಳೆ ಎನರ್ಜೆಟಿಕ್ ಆದ ಒಂದು ಒಳ್ಳೆ ಪೌಷ್ಟಿಕವಾದ ಆಹಾರ ಕೊಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿಗೆ ತೂಕ ಹೆಚ್ಚಿಸುವ ಆಹಾರಗಳನ್ನ ಕೊಡ್ತಾ ಬನ್ನಿ. ಇಫ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಿಮ್ ಮಗುವಿನ ತೂಕ ಹೆಚ್ಚಿಸೋ ಆಹಾರಗಳ ಮೇಲೆ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ, ಒಂದ್ಸರಿ ನೀವು ಹೋಗಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂತ. ಈ ಸಮಯದಲ್ಲಿ ಪ್ರತಿಯೊಂದನ್ನು ವಸ್ತುನ ತಗೊಂಡು ನಿಮ್ ಮಗು ಬಾಯಲ್ಲೆಲ್ಲ ಇಟ್ಕೊಳಕ್ ಸ್ಟಾರ್ಟ್ ಮಾಡಿರುತ್ತೆ. ಸೊ ಹಾಗಾಗಿ ಸ್ವಚ್ಛತೆ ಮತ್ತೆ ಸುರಕ್ಷತೆ ಬಹಳ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 10ರಿಂದ 12 ತಿಂಗಳು. ಎಸ್, ಇವಾಗ ನಿಮ್ ಮಗು ಆಲ್ಮೋಸ್ಟ್ ಒಂದು ಪುಟಾಣಿ ಮನುಷ್ಯನ ತರ ಒಂದು ರೂಪಗೊಂಡಿರುತ್ತೆ. ಅಂದ್ರೆ ಏನಾದ್ರೂ ಸಪೋರ್ಟ್ ಅದೆಲ್ಲ ಇಟ್ಕೊಂಡು ನಿಲ್ಲಕ್ ಸ್ಟಾರ್ಟ್ ಮಾಡಿರುತ್ತೆ. ಇನ್ನೂ ಕೆಲವೊಂದಿಷ್ಟು ಮಗು ಅಂತ ಆಲ್ರೆಡಿ ನಿಲ್ಲಕ್ ಆಯ್ತು, ಆಲ್ರೆಡಿ ನಡೆಯೋಕ್ ಕೂಡ ಸ್ಟಾರ್ಟ್ ಮಾಡಿರ್ತವೆ. ಮತ್ತೆ ಭಾವನೆಗಳು ಕೂಡ ತುಂಬಾ ಸ್ಪಷ್ಟವಾಗಿರ್ತವೆ. ಅಂದ್ರೆ ಖುಷಿ ಆಯ್ತು, ದುಃಖ, ಯಾವಾಗ ನಗ್ಬೇಕು, ಯಾವಾಗ ಅಳಬೇಕು. ಇವಾಗ ನೀವೇನಾದ್ರೂ ನಿಮ್ ಮಗು ಜೋರಾಗಿ ಗದರಿಸಿದ್ರಿ ಅಂತಂದ್ರೆ ಅಳಕ್ ಸ್ಟಾರ್ಟ್ ಮಾಡಿರುತ್ತೆ. ಇಲ್ಲ ನೀವೇ ಏನಾದ್ರೂ ನಗ್ತಿದ್ರಿ, ಎದಕ್ ನಗ್ತಿದ್ರಿ ಅನ್ಕೊಂಡ್ ಗೊತ್ತಿಲ್ಲ, ಅಮ್ಮ ನಗ್ತಿದ್ದಾಳೆ ಅನ್ಕೊಂಡ್ ಅದು ನಗಕ್ ಸ್ಟಾರ್ಟ್ ಮಾಡಿರುತ್ತೆ. ಈ ನಗು, ಅಳು, ಖುಷಿ, ದುಃಖ ಇವೆಲ್ಲ ಭಾವನೆಗಳು ತುಂಬಾ ಅಂದ್ರೆ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಅರ್ಥ ಆಗ್ತಿರ್ತವೆ. ಕೆಲವೊಂದ್ ಮಗು ಮಾತಾಡಕ್ಕೂ ಕೂಡ ಟ್ರೈ ಮಾಡ್ತಿರ್ತವೆ. ಮುಂಚೆಗಿಂತ ವರ್ಡ್ಸ್ಗಳು ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಅಂದ್ರೆ ನೀವು ಯಾವ ರೀತಿ ನಿಮ್ ಮಗುನ್ ಜೊತೆ ಕನ್ವರ್ಸೇಷನ್ ಮಾಡ್ತೀರಿ, ಯಾವ ರೀತಿ ನಿಮ್ ಮಗುನ್ ಜೊತೆ ಜಾಸ್ತಿ ಮಾತಾಡಕ್ ಟ್ರೈ ಮಾಡ್ತಿರ್ತಿರಲ್ಲ, ಅಷ್ಟು ಬೇಗ ನಿಮ್ ಮಗು ಮಾತಾಡಕ್ ಕಲಿಯೋಕ್ ಸ್ಟಾರ್ಟ್ ಮಾಡಿರುತ್ತೆ. ಮತ್ತೆ ಅದ್ರ ಜೊತೆ ನೀವು ಬೆರ್ತಷ್ಟು ನಿಮ್ ಮಗುವಿನ ಮೈಲ್ ಸ್ಟೋನ್ಸ್ ಆಯ್ತು, ಆಕ್ಟಿವಿಟೀಸ್ಗಳು ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿಗೆ ಹಾಗೆ ಟೈಮ್ ಕೊಡಿ. ಏನೋ ಅನ್ಕೊಂಡು ಅಲ್ಲೇ ಆಟ ಆಡಿಸ್ಲಿ ಅನ್ಕೊಂಡು ಹಲವಾರು ಎಷ್ಟೇ ಕಾಸ್ಟ್ಲಿಯಸ್ಟ್ ಆದಂತ ಆಟಿಕೆ ಸಾಮಾನುಗಳು ಕೊಟ್ರು ನೀವು ಮತ್ತೆ ಅಂದ್ರೆ ಪೇರೆಂಟ್ಸ್ ನ ರಿಪ್ಲೇಸ್ ಮಾಡಕ್ ಆಗೋದಿಲ್ಲಲ್ಲ. ಸೊ ಹಾಗಾಗಿ ನಿಮ್ ಮಗುವಿಗೆ ಆದಂತ ಕೆಲವೊಂದಿಷ್ಟು ಫಿಕ್ಸ್ ಆದ ಟೈಮ್ ಇಟ್ಕೊಳ್ಳಿ. ಆ ಸಮಯದಲ್ಲೆಲ್ಲ ಅದ್ರ ಜೊತೆ ಆಟ ಆಡಿ, ನಗಿಸ್ರಿ, ಇದನ್ನೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೂ ಖುಷಿ ಸಿಗುತ್ತೆ, ನಿಮ್ ಮಗು ಕೂಡ ತುಂಬಾ ಹ್ಯಾಪಿ ಆಗಿರುತ್ತೆ. ಅಂಡ್ ಆಲ್ಮೋಸ್ಟ್ ಈ ಸಮಯಕ್ಕೆ ನಿಮ್ ಮಗು ಎಲ್ಲ ತನ್ನ ಕೈಯಲ್ಲೇನೆ ತಗೊಂಡ್ ತಿನ್ಬೇಕು ಅನ್ಕೊಂಡು ಇಷ್ಟಪಡ್ತಿರುತ್ತೆ. ಸೊ ಪ್ಲೀಸ್ ಆ ಟೈಮ್ದಲ್ಲೆಲ್ಲ ಅದಕ್ಕೆ ಅಲೋ ಮಾಡಿ, ಅದಕ್ಕೆಲ್ಲ ತಿನ್ನಕ್ ಬಿಡಿ. ಹೊಲ್ಸ್ ಮಾಡ್ಕೊಳ್ಳುತ್ತೆ ಅನ್ಕೊಂಡು ಎಲ್ಲ ಹೊಲ್ಸ್ ಮಾಡುತ್ತೆ ಅನ್ಕೊಂಡು ನೀವೇ ತಿನ್ಸೋದಾಯ್ತು ಈ ರೀತಿ ಮಾಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ಅದು ಗಲೀಜೆಲ್ಲ ಮಾಡ್ಬೋದು, ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಅದೆಲ್ಲ ಆಗಿ ತನ್ನಿಚ್ಚಲೆ ತಾನೇ ತಿನ್ನಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ. ಈ ಮೂಮೆಂಟ್ ಅದಕ್ಕೊಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ಅದನ್ನ ಅಲೋ ಮಾಡಿ. ಎಟ್ ಲಾಸ್ಟ್ ನಿಮ್ ಮಗುನ ತುಂಬಾ ಜಾಸ್ತಿ ಹೊರಗಡೆ ಇರೋ ಬಾಜು ಪಕ್ಕದ ಮನೆ ಇರೋ ಮಕ್ಕಳೆಲ್ಲ ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಮಗುನು ವಿಭಿನ್ನ ಆಗಿರುತ್ತೆ. ಆರೋಗ್ಯವಾಗಿತ್ತು, ಆಕ್ಟಿವ್ ಆಗಿತ್ತು, ಪದೇ ಪದೇ ಹುಷಾರ್ ಬೀಳ್ತಿದ್ದಿಲ್ಲ, ಡಲ್ ಆಗಿದ್ದಿದ್ದಿಲ್ಲ, ತುಂಬಾ ಕಿರಿಕಿರಿ ಮಾಡ್ತಿದ್ದಿಲ್ಲ, ವೇಟ್ ನಿರಂತರವಾಗಿ ಹೆಚ್ಚಾಗ್ತಿತ್ತು. ಸ್ಲೋ ಆಗೇ ಆಗ್ಲಿ ಆದ್ರೆ ಹೆಚ್ಚಾಗ್ತಿತ್ತು ಅಂತಂದ್ರೆ ಯಾವ್ದೇ ರೀತಿ ಭಯ ಬೇಡ. ನಿಮ್ ಮಗು ಆರೋಗ್ಯವಾಗಿದೆ, ಹೆಲ್ದಿ ಆಗಿದೆ ಅಂತಾನೆ ಅರ್ಥ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.